ನಮಸ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಮಕ್ಕಳನ್ನ ನೋಡಿದ್ರೆ ತುಂಬಾ ಅಳು ಬರ್ತಾ ಇದೆ ನನಗೆ. ಯಾಕಪ್ಪ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ. ಮಹಾರಾಷ್ಟ್ರದ ಪುಣೆಯ ಜಿಲ್ಲೆಯ ಇತ್ತೀಚಿನ ಅಪಘಾತದ ಬಗ್ಗೆ ನೀವು ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಹುಡುಗಿ ಹೆಸರು ಸೇಜಲ್ ಬೋರ್ಡೆ, ಅವಳು ಬರೀ 17 ವರ್ಷ. ಇನ್ನೊಬ್ಬರು ಅಕ್ಷರಾ ಬೋರ್ಡೆ, ಬರೀ 15 ವರ್ಷ. ಅವರ ತಮ್ಮ ಪವನ್. ಇವ್ರು 3 ಜನನೂ ಮೊನ್ನೆ ಸಂಡೇ ರಜಾ ಇತ್ತಲ್ವ, ಅದಕ್ಕೆ ತಮ್ಮ ಸಂಬಂಧಿಕರ ಮನೆಗೆ ಹೋಗೋದಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಹೋಗ್ತಾ ಇರ್ತಾರೆ. ಆಗ ಇವ್ರದ್ದೇನೂ ತಪ್ಪಿರಲ್ಲ, ವೇಗವಾಗಿ ಬಂದಂಥ ಒಂದು ಪಿಕಪ್ ವ್ಯಾನು ಇವ್ರಿಗೆ ಡಿಕ್ಕಿ ಹೊಡೆಯುತ್ತೆ. ಈ ಡಿಕ್ಕಿ ಹೊಡೆದ ಸ್ಥಳದಲ್ಲಿಯೇ ಸೇಜಲ್ ಮತ್ತು ಅಕ್ಷರ ಮೃತಪಟ್ಟಿದ್ರು. ಪವನ್ ಗಾಯ ಆಗ್ಬಿಟ್ಟು ಅವನು ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿದ್ದ. ಚಾಲಕನ ವಿರುದ್ಧ ನಿರ್ಲಕ್ಷ್ಯ ಚಾಲನೆಯ ಪ್ರಕರಣ ದಾಖಲಾಗಿದೆ. ಆದರೆ ಏನು ಪ್ರಯೋಜನ? ಇಷ್ಟು ಮುದ್ದಾದ ಮಕ್ಕಳನ್ನು ಕಳ್ಕೊಂಡು ನಮ್ಮ ಪೇರೆಂಟ್ಸು ಯಾವ ರೀತಿ ದುಃಖವನ್ನು ಪಡ್ತಾ ಇದ್ದಾರೆ ಅಂದರೆ ಪೇರೆಂಟ್ಸ್ ಆಗಿರೋರಿಗೆ ಅರ್ಥ ಆಗುತ್ತೆ. ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯಲ್ಲಿ ನಡೆದ ಈ ಹೃದಯ ವಿದ್ರಾವಕ ರಸ್ತೆ ಅಪಘಾತ ನಮ್ಮ ಮಕ್ಕಳನ್ನು ನಾವು ಜೋಪಾನ ಮಾಡಬೇಕು ಅಂತ ಭಯವನ್ನೇ ಹುಟ್ಟಿಸುತ್ತೆ. ಇನ್ನೂ ಸರಿಯಾಗಿ ಕಲಿತಿರದ ಗಾಡಿಗಳನ್ನು ಮಕ್ಕಳಿಗೆ ಕೊಡಬಾರ್ದು ಅನ್ನೋದ ಪಾಠವನ್ನು ಮೊದಲು ಪೇರೆಂಟ್ಸ್ ಆಗಿ ನಾವು ಕಲ್ತ್ಕೋಬೇಕಾಗುತ್ತೆ. ಈ ದುರ್ಘಟನೆಯಲ್ಲಿ 2 ಸಹೋದರಿಯರು ಮರಣವನ್ನು ಹೊಂದಿದ್ದಾರೆ, ತಮ್ಮ ಅಮೂಲ್ಯ ಜೀವನವನ್ನೇ ಕಳ್ಕೊಂಡಿದ್ದಾರೆ. ತಮ್ಮ ಪವನ್ ಅವರೊಂದಿಗೆ ಎಲೆಕ್ಟ್ರಿಕ್ ಸ್ಕೂಟರಿನಲ್ಲಿ ಸಂಬಂಧಿಕರ ಮನೆಗೆ ತೆರಳ್ತಾ ಇದ್ರು 3 ಜನನು. ಆ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಮಾರ್ಗ ಮಧ್ಯವಾಗಿ ವೇಗವಾಗಿ ಬಂದ ಒಂದು ಪಿಕಪ್ ವ್ಯಾನು ಅವರ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ 3 ಮಕ್ಕಳು ರಸ್ತೆಗೆ ಕ್ಷಣದಲ್ಲೇ ಬಿದ್ದಿದ್ದಾರೆ. ಅಪಘಾತ ತೀವ್ರತೆಯಿಂದ ಸೇಜಲ್ ಮತ್ತು ಅಕ್ಷರ ಸ್ಥಳದಲ್ಲೇ ಮೃತಪಟ್ಟರು. ಪವನ್ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಸೇಜಲ್ ಈಗಿನ್ನೂ 2nd PUC ಓದ್ತಾ ಇರುವಂಥ ವಿದ್ಯಾರ್ಥಿನಿ. ಅಕ್ಷರ ಈಗ 10th ಹೋಗಬೇಕಾಗಿತ್ತು. ಇಬ್ಬರು ಭವಿಷ್ಯದಲ್ಲಿ ಏರ್ ಹೋಸ್ಟರ್ ಆಗಬೇಕೆಂಬ ಕನಸನ್ನು ಹೊಂದಿದ್ರು. ಆದರೆ ಈ ಸಣ್ಣ ಅಜಾಗರೂಕತೆ ಅವರನ್ನು ಈ ಭೂಮಿ ಮೇಲೆ ಇಲ್ಲದೆ ಇರೋ ಥರ ಮಾಡಿಬಿಡ್ತು. ಈ ಘಟನೆ ಕೇವಲ ಒಂದು ಕುಟುಂಬಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಪಾಠವನ್ನು ಕೊಡುವಂಥದ್ದು, ದುಃಖವನ್ನು ಉಂಟು ಮಾಡುವಂಥದ್ದು. ರಸ್ತೆ ಸುರಕ್ಷತೆಯ ಮಹತ್ವವನ್ನು ಇದು ಮತ್ತೊಮ್ಮೆ ನಮ್ಮೆಲ್ಲರಿಗೂ ನೆನಪಿಸುತ್ತದೆ. ವಾಹನ ಚಾಲಕರು ವೇಗದ ಮಿತಿಯನ್ನು ಪಾಲಿಸುವುದು ಮತ್ತು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕೆಂದು ನಾನು ಅವರನ್ನು ಬೇಡಿಕೊಳ್ತೀನಿ. ತುಂಬ ಅಗತ್ಯವಾಗಿದೆ ಇದು. ಮಕ್ಕಳು ಮತ್ತು ಯುವಕರು ಸಹ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದು ಕ್ಷಣದ ನಿರ್ಲಕ್ಷ್ಯ ಅವರ ಜೀವನವನ್ನೇ, ಕುಟುಂಬವನ್ನೇ ಅನಾಥವನ್ನಾಗಿಸುವುದು ನಿಜ. ಸೇಜಲ್ ಮತ್ತು ಅಕ್ಷರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಪವನ್ ಶೀಘ್ರವಾಗಿ ಗುಣಮುಖನಾಗಲಿ ಎಂದು ಆಶಿಸೋಣ. ನಿಮಗೆ ಈ ವಿಷಯ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನೋಡಿ, ನಾವು ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬೇಕು. ಅಂದರೆ ಅವರಿಗೆ ಸರಿಯಾಗಿ ಗಾಡಿಯನ್ನು ಓಡಿಸೋಕ್ಕೆ ಬರಲಿಲ್ಲ ಅಂದರೆ ಕಾರನ್ನಾಗಲಿ ಈ 2 ವೀಲರ್ಸನ್ನಾಗಲಿ ಕೊಡಬೇಡಿ. ದಯವಿಟ್ಟು ಕಳಕಳಿಯ ಪ್ರಾರ್ಥನೆ ನಿಮ್ಮಲ್ಲಿ.